ಕೈ ನಾಯಕರ ದೆಹಲಿ ದಂಡಯಾತ್ರೆ ಪೊಲಿಟಿಕ್ಸ್ ಶುರುವಾಗಿದೆ. ಸಂಚಲನ ಮೂಡಿಸಿದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಭೇಟಿ. ಇವರಿಬ್ಬರು ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದಲಿತ ಸಿಎಂ ಚರ್ಚೆ ಬಗ್ಗೆ ಮುನ್ನೆಲೆಗೆ ಬಂದಿದೆ. ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಬಳಿಕ ಡಿಕೆ ಬ್ರದರ್ಸ್ ಇನ್ನೊಂದು ಕಡೆ ಹುಷಾರಾಗಿ ಒಂದು ತಂತ್ರವನ್ನ ರೂಪಿಸುತ್ತಿದ್ದಾರೆ. ಗೊತ್ತಾಗಿದೆ ಅವರಿಬ್ಬರು ಭೇಟಿ ಮಾಡಿದ್ದಾರೆ, ಇವೆಲ್ಲ ಚರ್ಚೆ ಆಗಿದೆ ಅಂತ. ಹೈಕಮಾಂಡ್ ಭೇಟಿಗೆ ಚಿಂತನೆಯನ್ನ ನಡೆಸಿದ್ದಾರೆ. ಇನ್ನೊಂದು ಕಡೆ ಡಿಕೆ ಬ್ರದರ್ಸ್ 5 ವರ್ಷ ಸಿದ್ದರಾಮಯ್ಯ ಸಿಎಂ ಅಂತ ಹೇಳ್ತಿದ್ದಾರೆ. ನಮಗ್ ನೀವು 2 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ ಅನ್ನೋ ರೀತಿನಲ್ಲಿ ಚರ್ಚೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. 2 ವರ್ಷದ ನಂತರ ನಮಗೆ ಈ ಒಂದು ಅಧಿಕಾರವನ್ನು ಕೊಡ್ತೀವಿ ಅಂತ ನೀವು ಹಿಂದೆ ಮಾತು ಕೊಟ್ಟಿದ್ರಿ ಅನ್ನೋದ್ರ ಬಗ್ಗೆ ಒಂದು ತಂತ್ರವನ್ನ ರೂಪಿಸಿಕೊಂಡು ಡಿಕೆ ಬ್ರದರ್ಸ್ ಇಲ್ಲಿಂದ ದೆಹಲಿಗೆ ಹೋಗಿ ಅಲ್ಲಿ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ ಅಂದ್ರೆ ಮುಂದಿನ ಸಿಎಂ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೆದಿದೆಯಾ? ಇದೊಂದು ಆಂಗಲ್ ಅಲ್ಲಿ ಡಿಕೆ ಬ್ರದರ್ಸ್ ಯೋಚನೆ ಮಾಡಿದಾಗ ಒಂದು ತಂತ್ರವನ್ನ ರೂಪಿಸಿದ್ದಾರೆ. ಇದೆಲ್ಲದರ ನಡುವೆ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಬೇರೆ ಹೇಳಿದ್ದಾರೆ. ಹೀಗಾಗಿ ಒಬ್ಬೊಬ್ಬರಾಗಿ ದೆಹಲಿಗೆ ಹೋಗಿ ಲಾಬಿ ಮಾಡ್ತಿದ್ದಾರೆ. ಸಾಕಷ್ಟು ಒಂದು ಸಂಚಲನ ಮೂಡಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ. ಇದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಶ್ನೆ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆರೋಗ್ಯವನ್ನು ವಿಚಾರಿಸಿಕೊಂಡು ಬರಕೋ ಹೋಗಿದ್ದೆ, ಅದರ ಜೊತೆಗೆ ನನ್ನ ಮಗಳು ಸಂಸದರು ಆಗಿರೋ ಕಾರಣ ಒಂದಷ್ಟು ಕೆಲಸಗಳಿರುತ್ತೆ, ಅದಕ್ಕಾಗಿ ನಾನು ದೆಹಲಿಗೆ ಆಗಾಗ ಭೇಟಿ ಕೊಡ್ತಿರ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಅವಧಿಗೆ ಸಿಎಂ ಸ್ಥಾನ ಕೇಳಲು ಸಾಕಷ್ಟು ಒಂದು ತಯಾರಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಈಗಾಗಲೇ ಖರ್ಗೆ ಭೇಟಿಗೆ ಟೈಮ್ ಕೂಡ ಕೇಳಿದ್ದಾರೆ. ಡಿಕೆ ಸುರೇಶ್ ಭೇಟಿಗೆ ಸಮಯ ಸಿಕ್ಕರೆ ನಾಳೆ ಅಥವಾ ಮುಂದಿನ ವಾರ ಭೇಟಿ ಮಾಡ್ತಾರಂತೆ ಡಿಕೆ ಬ್ರದರ್ಸ್. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಡಿಕೆ ಸುರೇಶ್. ಡಿಕೆಶಿ ಸಂದೇಶ ತೆಗೆದುಕೊಂಡು ಹೋಗಲಿದ್ದಾರೆ ಡಿಕೆ ಸುರೇಶ್. ಭೇಟಿ ವೇಳೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಹೋಗ್ತಿಲ್ಲ, ಬದಲಾಗಿ ಅವರ ತಮ್ಮನನ್ನ ಕಳಿಸ್ಕೊಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರನ್ನ ಸುಮ್ಮನೆ ಕಳಿಸ್ತಿಲ್ಲ, ಒಂದು ಸಂದೇಶವನ್ನು ಇಟ್ಟು ಕಳಿಸ್ತಾ ಇದ್ದಾರೆ. ಮುಂದಿನ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಒಂದು ತಂತ್ರವನ್ನ ರೂಪಿಸುತ್ತಿದ್ದಾರೆ. ಅದರ ಜೊತೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರು ಕೂಡ ಸಿಎಂ ಸ್ಥಾನದ ರೇಸ್ನಲ್ಲೇ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿ ವರದಿ ವಾರ್ ನಡೀತಾ ಇದೆ. ಇದೀಗ ಜಾತಿ ಜನಗಣತಿ ವರದಿ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಜಾತಿ ಜನಗಣತಿ ವರದಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಭಿನ್ನ ನಿಲುವು ಇದೆ. ಸಿಎಂ ಉತ್ಸಾಹ ತೋರ್ತಿದ್ದಾರೆ. ಇನ್ನು ಅದೇ ರಿಪೋರ್ಟ್ಗೆ ಇನ್ನುಳಿದ ನಾಯಕರು, ಬೇರೆ ಬೇರೆ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡ್ತೀವಿ, ನಾವು ಜಯಪ್ರಕಾಶ್ ಹೆಗಡೆ ವರದಿ ಜಾರಿ ಮಾಡ್ತೀವಿ ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರೆ ಇವರ ಒಂದು ಸ್ಟ್ಯಾಂಡ್ ಬಗ್ಗೆ, ಅಂದ್ರೆ ಸಿಎಂ ಅವರ ಸ್ಟ್ಯಾಂಡ್ ಬಗ್ಗೆನೆ ಒಂದಷ್ಟು ವಿರೋಧನೂ ಕೂಡ ಇದೆ ಪಕ್ಷದಲ್ಲಿ. ಕೆಲವು ಬೇರೆ ಬೇರೆ ಸಮುದಾಯದ ನಾಯಕರು ಬೇಡ ಅಂತ ಹೇಳ್ತಿದ್ದಾರೆ. ಈ ವಾರೇ ನಿನ್ನೆ ಮೊನ್ನೆದಲ್ಲ, ಇದನ್ನ ಜಾರಿಗೆ ತರಬೇಕು ಅಂತ ಬಂದಂತ ಸಂದರ್ಭದಲ್ಲೆಲ್ಲವೂ ಕೂಡ ಈ ರೀತಿಯಾದಂತ ನಿಲುವು ಇದ್ದೇ ಇರುತ್ತೆ ಒಬ್ಬೊಬ್ರದ್ದು. ಜಾತಿ ಜನಗಣತಿ ವರದಿ ಬಗ್ಗೆ ಸಾಕಷ್ಟು ವಿರೋಧಗಳು ಕೂಡ ಇದಾವೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಕ್ಯಾಬಿನೆಟ್ನಲ್ಲಿ ಅಂತಾನೂ ಕೂಡ ಡಿಸೈಡ್ ಮಾಡಿದ್ದಾರೆ. ಸಿಎಂ ಬಹಿರಂಗ ಹೇಳಿಕೆ ಬೆನ್ನಲ್ಲೇ ಕೈನಲ್ಲಿ ಭಿನ್ನ ನಿಲುವು ಇದೆ. ಕಾಂಗ್ರೆಸ್ ನಾಯಕರ ನಡುವೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಇದೇ ರಿಪೋರ್ಟ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಸಚಿವರು ಬೇಡ ಅಂತ. ಪ್ರಬಲ ಸಮುದಾಯಗಳ ಶಾಸಕರು ಹಾಗೂ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ರಿಪೋರ್ಟ್ ಸ್ವೀಕಾರ ಮಾಡಬಾರ್ದು, ಇದರಿಂದ ಪಕ್ಷಕ್ಕೆ ಆಗುವ ಲಾಭಕ್ಕಿಂತಲೂ ನಷ್ಟವೇ ಜಾಸ್ತಿ ಅಂತಾನೂ ಕೂಡ ಹೇಳಿದ್ದಾರೆ ಕೆಲವರು. ವರದಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವು ಸಚಿವರು ಮತ್ತು ಶಾಸಕರು. ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ, ಡಿಕೆ ಸುರೇಶ್ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಲಿಂಗಾಯತ ಒಕ್ಕಲಿಗ ನಾಯಕರು ಈ ಒಂದು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಬೇಡ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಎಲ್ಲಾ ಸಮುದಾಯದ ನಾಯಕರು ಕೂಡ ಮುಖ್ಯ ಆಗ್ತಾರೆ, ಎಲ್ಲಾ ಸಮುದಾಯದವರು ಕೂಡ ಮುಖ್ಯ ಆಗ್ತಾರೆ. ಯಾವುದೋ 2 ಸಮುದಾಯವನ್ನ ಇಟ್ಕೊಂಡು ನಾವು ಚುನಾವಣೆಗಳನ್ನ ಎದುರಿಸಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ. ಇದು ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಮುಂದಿನ ರಾಜ್ಯಕ್ಕೆ ಲೆಕ್ಕಾಚಾರದಲ್ಲೂ ಬೇರೆ ಆಗುತ್ತೆ. ಯಾವುದೇ ಕಾರಣಕ್ಕೂ
ಈ ವರದಿಯನ್ನ ಸ್ವೀಕಾರ ಮಾಡೋದು ಬೇಡ ಅಂತ ಕೆಲವರು ನಾಯಕರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ಪರ್ಟಿಕ್ಯುಲರ್ ಆಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ ಆ ವರದಿ ಬಗ್ಗೆ. ಈ ಒಂದು ಸ್ಟ್ಯಾಂಡ್ ಬಗ್ಗೆ ಬೇರೆ ಸಚಿವರು ಹೇಳಿದ್ದಾರೆ ಕೂಡ, ಬೇಡ ಅಂತ ಹೇಳ್ತಿದ್ದಾರೆ, ಕಿವಿ ಮಾತನ್ನೇ ಹೇಳಿದ್ದಾರೆ. ಮುಂದೆ ಅಂದರೆ ಈಗಾಗಲೇ ಸಾಕಷ್ಟು ಒಂದು ಡ್ಯಾಮೇಜ್ ಆಗ್ತಾ ಇದೆ ಮೂಡ ಹಗರಣದಿಂದ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ವರದಿಯಿಂದ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಎದುರಾಗಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ವಿರೋಧಗಳು ವ್ಯಕ್ತಪಡಿಸುತ್ತಿದ್ದಾರೆ ಕೆಲವು ನಾಯಕರು. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್. ಒಂದು ಕಡೆ ಬೇಕು ಅಂತ ಸಿಎಂ, ಇನ್ನೊಂದು ಕಡೆ ಬೇಡ ಅಂತ ಕೆಲವೊಂದು ಒಕ್ಕಲಿಗ ಸಚಿವರು ಮತ್ತು ಲಿಂಗಾಯತ ಸಚಿವರು ಹೇಳ್ತಿದ್ದಾರೆ. ಹೀಗಾಗಿ ಈ ವರದಿಯನ್ನ ಮಂಡಿಸಿದ್ರೆ ಏನಾಗಬಹುದು, ಮುಂದೆ ಪಕ್ಷಕ್ಕೆ ಯಾವ ರೀತಿ ಮೈನಸ್ ಪಾಯಿಂಟ್ ಆಗಬಹುದು? ದಿವ್ಯಾ, ಶೈಕ್ಷಣಿಕ ಅಭಿವೃದ್ಧಿ ದೃಷ್ಟಿಯಿಂದ ವರದಿ ಅನ್ನುವಂತ ಒಂದು ವಿಚಾರವಾಗಿ ಮಾಡಿದಂತ ಇದು ಈಗ ಜಾತಿ ಜನಗಣತಿ ವರದಿಯಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು. ಈ ವಿಚಾರ ಏನು ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಕೊಟ್ಟಿದ್ರು, ಆ ವರದಿಯ ಬೆನ್ನಲ್ಲೇ ಒಂದಷ್ಟು ರಾಜಕೀಯ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಚರ್ಚೆ ಏನಿದೆ ಬಹಳಷ್ಟು ತೀವ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ವರದಿ ಕೊಟ್ಟು ಆಗ್ಲೇ 3-4 ತಿಂಗಳ ಕಳೆದಿರ್ತಕ್ಕಂಥದ್ದು, ಇನ್ನೂ ಕೂಡ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅನ್ನುವಂತ ವಿಚಾರವಾಗಿ ಒಂದಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೂಡಲೇ ಈ ಒಂದು ಜಾತಿ ಗಣತಿಯ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮತ್ತೊಂದಷ್ಟು ಸಚಿವರು ಮತ್ತು ಶಾಸಕರು ಈ ವರದಿ ಸರಿ ಇಲ್ಲ, ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಜೊತೆಯಲ್ಲಿ ಈ ಒಂದು ಜಾತಿ ಜನಗಣತಿಯನ್ನ ಏನು ಕ್ಯಾಬಿನೆಟ್ ನಲ್ಲಿ ಇಟ್ಟು ಚರ್ಚೆಯನ್ನ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗ ಪ್ರಸ್ತಾಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ರಿಪೋರ್ಟ್ ಸ್ವೀಕಾರ ಮಾಡಬಾರದು, ಇದರಿಂದ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅನ್ನುವಂತ ಒಂದಷ್ಟು ಒತ್ತಡ ಕೂಡ ಸಿಎಂ ಮೇಲೆ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಮತ್ತೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಲಿ ಡಿ ಕೆ ಸುರೇಶ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಜಾತಿ ಜನಗಣತಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಒಂದು ಬಣ ಆದ್ರೆ, ಬೇಡ ಅನ್ನುವಂಥದ್ದು ಕೂಡ ಒಂದಷ್ಟು ಬಣಗಳು ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರವಾಗಿ ಯಾವ ರೀತಿಯಾದಂತಹ ನಿಲುವನ್ನ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಜಾತಿ ಜನಗಣತಿ ಜಾರಿಗೆ ತರುವ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕಡೆ ಜಾರಿಗೆ ತರಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ ಬೇಡ ಅನ್ನುವಂಥದ್ದು. ಇದರ ಗೊಂದಲದಲ್ಲಿ ಸಾಕಷ್ಟು ನಿರ್ಧಾರವನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.